ಜೈ ಶ್ರೀರಾಮ್. ರಾಮಚರಿತ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ. ಪುಷ್ಪಾ ಮೋಹನ್. ಪುಷ್ಪಾ ಮೋಹನ್. ನಿಮಗೆ ನಾನು ರಾಮಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ. ಸ್ತ್ರೀಯರಲ್ಲಿ ಪರಮಾತ್ಮನ ಮುಖ್ಯ ಪ್ರತಿಬಿಂಬರು ಯಾರು? ಸ್ತ್ರೀಯರಲ್ಲಿ ಪರಮಾತ್ಮನ ಮುಖ್ಯ ಪ್ರತಿಬಿಂಬರು ಯಾರು? ರಮಾದೇವಿ. ರಮಾದೇವಿ. ಸರಿಯಾದ ಉತ್ತರ. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು ಹಾಟ ಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು, ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳೋ. ಅಂಥ ಒಂದು ಸ್ತ್ರೀಯರಲ್ಲಿ ಪರಮಾತ್ಮನ ಮುಖ್ಯ ಪ್ರತಿಬಿಂಬ ರಮಾದೇವಿಯರೇ ಆಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸುಮಾಲಿಯು ತನ್ನ ಯಾವ ಮಗಳಲ್ಲಿ ದೇವತೆಗಳೆಲ್ಲರನ್ನು ಕೊಲ್ಲುವಂತಹ ಮೊಮ್ಮಗನು ಹುಟ್ಟಬೇಕೆಂದು ಆಸೆ ಮಾಡಿದನು? ಸುಮಾಲಿಯು ತನ್ನ ಯಾವ ಮಗಳಲ್ಲಿ ದೇವತೆಗಳೆಲ್ಲರನ್ನು ಕೊಲ್ಲುವಂತಹ ಮೊಮ್ಮಗನು ಹುಟ್ಟಬೇಕೆಂದು ಆಸೆ ಮಾಡಿದನು? ಕೈಕಸಿ. ತನ್ನ ಮಗಳಾದ ಕೈಕಸಿಯಲ್ಲಿ ಸರಿಯಾದ ಉತ್ತರ. ಏನೋ ದೈತ್ಯರನ್ನ ಕೊಲ್ಲಬೇಕು, ಅವರೆಲ್ಲ ಇದಕ್ಕೆ ಕಂಟಕರಾಗಿರ್ತಾರೆ. ದೇವತೆಗಳನ್ನೇ ಕೊಲ್ಲಬೇಕು ಅಂತಂದ್ರೆ ನೋಡ್ರಿ ಎಂತ ಒಂದು ಅಪೇಕ್ಷೆ ಅಲ್ವಾ. ಇನ್ನು ಮುಂದಿನ ಪ್ರಶ್ನೆ ತಮಗೆ. ಚಿತ್ರಕೂಟ ಪರ್ವತದಲ್ಲಿ ಏಕಾಂತನಾಗಿದ್ದು ಯಾರು ಸಿದ್ಧಿಯನ್ನು ಪಡೆದವರಾದರು ಎಂದು ಭಾರದ್ವಾಜ ಮುನಿಗಳು ಶ್ರೀರಾಮದೇವನಿಗೆ ಹೇಳಿದರು? ಚಿತ್ರಕೂಟ ಪರ್ವತದಲ್ಲಿ ಏಕಾಂತರಾಗಿದ್ದು ಯಾರು ಸಿದ್ಧಿಯನ್ನು ಪಡೆದವರಾದರು ಎಂದು ಭಾರದ್ವಾಜ ಮುನಿಗಳು ಶ್ರೀರಾಮದೇವನಿಗೆ ಹೇಳಿದರು? ಕಪಾಲ ಋಷಿ ಮುನಿಗಳು. ಕಪಾಲ ಮುಂದೆ ಇದೆ ಹೆಸರು. ಕಪಾಲ ಶಿರ ಎಂಬ ಮುನಿಗಳು. ಕಪಾಲ ಕರೆಕ್ಟ್. ಕಪಾಲ ಶಿರ ಎಂಬ ಮುನಿಗಳು ಸರಿಯಾದ ಉತ್ತರ. ಸ್ವಲ್ಪ ಏನಂದ್ರೆ ಹೆಸರುಗಳು ಇದು ಬರ್ತಾ ಇರ್ತವೆ, ನಾವು ರಿಪೀಟೆಡ್ಲಿ ಓದ್ತಾ ಇದ್ರೆ ಮಾಡ್ತಿದ್ರು ಕಷ್ಟ. ಯಾಕಂದ್ರೆ ಏನಂದ್ರೆ ಯಾವ್ಯಾವ ಯುಗಗಳಲ್ಲಿ ಯಾವ್ಯಾವ ಇದು ಹೆಸರುಗಳು ವಿಪರೀತ ಇದಾವ್ರಿ. ಎಲ್ಲ ಒಂದೊಂದು ಇದರಲ್ಲಿ ಅಷ್ಟೇ ಅಲ್ಲ, ಒಂದು ಮಹಾಭಾರತ, ರಾಮಾಯಣ, ಅದು ಇದು ಎಲ್ಲ ಹೆಸರುಗಳು ಕೆಲವು ರಿಪೀಟ್ ಆಗ್ತಿರ್ತವೆ, ಆದರೆ ಗೊತ್ತಿರೋದಿಲ್ಲ ಹಾಗೆ ಯಾರು ಏನು ಅಂತ. ಮುಖ್ಯವಾಗಿದ್ದು ಮಾತ್ರ ಗೊತ್ತಿದೆ. ಓಕೆ, ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ. ತಮಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಕೊನೆ ಪ್ರಶ್ನೆ ತಮಗೆ. ಯಾರು ಅನುಗ್ರಹಿಸಿ ಕೊಟ್ಟಿರುವ ಮಾಲೆಯು ವಾಲಿಯ ಕೊರಳಲ್ಲಿರುವವರೆಗೆ ಆತನಿಗೆ ಮರಣದ ಭಯವೂ ಇರುವುದಿಲ್ಲ? ಯಾರು ಅನುಗ್ರಹಿಸಿ ಕೊಟ್ಟಿರುವ ಮಾಲೆಯು ವಾಲಿಯ ಕೊರಳಲ್ಲಿರುವವರೆಗೆ ಆತನಿಗೆ ಮರಣದ ಭಯವೂ ಇಲ್ಲ? ದೇವೇಂದ್ರ. ಹೌದಾ? ದೇವೇಂದ್ರ ಕೊಡ್ತಾನೆ. ಸರಿಯಾದ ಉತ್ತರ. ದೇವೇಂದ್ರನು ಕೊಟ್ಟ ಹಾರ ಅದನ್ನು ಹಾಕ್ಕೊಂಡು ಇದು ಮಾಡೋವರೆಗೂ ಅವನಿಗೆ ಮರಣವೇ ಬರೋದಿಲ್ಲ ಅಂತ ಇರ್ತದೆ. ಅದನ್ನು ತಿಳ್ಕೊಂಡು ಮಾಡಿ ಅದನ್ನೆಲ್ಲ ಯುದ್ಧ ಮಾಡುವಾಗ ರಾಮದೇವರು ಬಂದ ಇದು ಮಾಡೋದು ಅದೆಲ್ಲ ಕಥೆಗಳು ಇದ್ದಾವೆ ಅಲ್ವಾ. ಈ ರೀತಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ವಿದ್ಯಾಲಯದಿಂದ ತಮಗೆ ಧನ್ಯವಾದ.